ಈ ಕಾಮಿಡಿನಲ್ಲಿ ಮೊದಲು ಮಾಡ್ತಾ ಇದ್ದಕ್ಕಿಂತ ಈಗ ಮಾಡೋದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದೆ ನೋಡಿ. ನಾವು ಮೂಕಿ ಟಾಕಿಗಳ ಚಿತ್ರಗಳನ್ನು ನೋಡಿದ್ದೀವಿ. ಮೂಕಿ ಟಾಕಿಗಳನ್ನೇ ಒಬ್ಬ ನಿರ್ದೇಶಕ ಮಾತುಗಳಿಲ್ದಲೇ ಕತೆ ಹೇಳೋವಂಥದ್ದನ್ನು ನೀವು ನೋಡಿದ್ರಿ. ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಮಾತು ಜಾಸ್ತಿ ಆದರೂ ಕೂಡ ಪ್ರೇಕ್ಷಕನ ತಲೆಗೆ ಒತ್ತಡದಿಂದ ತುಂಬದಂಗಾಗತ್ತೆ. ಹಾಗೆ ಮೈನ್ಯೂಟ್ ಡೀಟೇಲ್ಸ್ನ ನೀವು ಹೇಳೋವಂಥದ್ದು, ಚಿಕ್ಕ ಚಿಕ್ಕ ವಿಷಯಗಳನ್ನು, ಪ್ರತಿಕ್ರಿಯೆಗಳನ್ನು ನಾವು ತೋರಿಸ್ಬೇಕು ಅಂತಂದರೆ ಅದು ಮೂಕಿ ಚಿತ್ರಗಳಲ್ಲಿ ಹೆಚ್ಚು ಸಾಧ್ಯತೆ ಇದೆ. ಬರೀ ರಿಯಾಕ್ಷನ್ಸಲ್ಲಿ, ಎಕ್ಸ್ಪ್ರೆಷನ್ಸಲ್ಲಿ ಹೆಚ್ಚು ಸಾಧ್ಯತೆ. ಇದನ್ನೆಲ್ಲ ವ್ಯಕ್ತಪಡಿಸೋನು ಅಂತಂದರೆ ಮಿಸ್ಟರ್ ಬೀನ್. ಅವನು ಒಂದು ಸಣ್ಣ ವಿಷಯ ತಗೊಂಡು, ಒಂದು ಸಣ್ಣ ಕಾನ್ಸೆಪ್ಟ್ ತಗೊಂಡು ಎಲಾಬ್ರೇಟ್ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದ. ಜನ ಚಿಕ್ಕ ವಯಸ್ಸಿಂದ ಹಿಡಿದು ಮುದುಕರವರೆಗೂ ಅದನ್ನು ಕೂತು ನೋಡ್ತಾ ಇದ್ರು ಮಿಸ್ಟರ್ ಬೀನ್. ಆಮೇಲೆ ನನ್ನ ಸುಮಾರು ಜನ ಸ್ನೇಹಿತರುಗಳು ಆ ಮಿಸ್ಟರ್ ಬೀನ್ ಬಂದಾದ್ಮೇಲೆ ಏನಪ್ಪ ಮಿಸ್ಟರ್ ಬೀನ್ ಅಂತ ಒಬ್ರು ಭಾಳ ಇನ್ಸ್ಪೈರ್ ಆಗಿ ಆ ಥರದ್ದೇ ಒಂದು ಕತೆ ಇದೆ, ನಾನು 1 ತಿಂಗಳು ಡೇಟ್ ಬೇಕು ಅಂತ ಸುರೇಶ್ ಶಾನ್ಗಳ್ಳಿ ಅವ್ರು ಕೇಳಿದ್ರು. ನಾನು ಏಪ್ರಿಲ್ ತಿಂಗಳಲ್ಲಿ 1 ತಿಂಗಳು ನನಗೆ ಕೊಟ್ಬಿಡು ನೀನು. ಆಯ್ತು ಕೊಡೋಣ ಬಿಡ್ರಿ ಅಂದೆ. ಏಪ್ರಿಲ್ ತಿಂಗಳು ಅವ್ರಿಗೋಸ್ಕರ ನಾನು ಇಡೀ ತಿಂಗಳು ನಾನು ಏನೂ ಒಪ್ಕೊಳ್ಳಿಲ್ಲ. ಕಾದೆ ಕೊನೆಗೆ ನಾನು ಏಪ್ರಿಲ್ ಫೂಲ್ ಆದೆ.